ಆನಂದ್ ಕೋಳಿ ಗೆಲ್ತಿದ್ದಂತೆ ಇಡೀ ಊರಿನ ಜನ ಹಬ್ಬದ ಥರ ಸಂಭ್ರಮಿಸೋದಕ್ಕೆ ಶುರು ಮಾಡಿದ್ರು. ಸೀಟಿಗಳ ಸದ್ದು, ಚಪ್ಪಾಳೆ, ಅಬ್ಬರ ಮುಗಿಲು ಮುಡ್ತು. ಅಹನ ಸಂತೋಷದಿಂದ ಕಣ್ಣೀರಾಗ್ತಾ ಆನಂದನ್ನ ಅಪ್ಕೊಂಡ್ಳು. ಲಕ್ಷ್ಮಿ ಮತ್ತು ವಾಸು ಅವರು ತಮ್ಮ ಮಗನಿಗೆ ಬಂದಿದ್ದ ದೊಡ್ಡ ಗಂಡಾಂತರ ತಪ್ತಲ್ಲ ಅಂತ ನಿಟ್ಟುಸಿರು ಬಿಟ್ರು. ಆನಂದ್ ಹೆಮ್ಮೆಯಿಂದ ತನ್ನ ಗೆದ್ದ ಕೋಳಿನ ಎದೆ ಮೇಲೆ ಕೈ ಇಟ್ಟು ನೋಡ್ಕೊಂಡ. ಆಮೇಲೆ ಎಲ್ಲರೂ ಅಗಸ್ತ್ಯನ ಕಡೆ ತಿರುಗಿದ್ರು. ಅವನು ಮಾತ್ರ ಇನ್ನೂ ಆ ಕೋಳಿ ತನ್ನ ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಸ್ವಲ್ಪ ದೂರದಲ್ಲಿ ನಿಂತು ವಿಚಿತ್ರವಾಗಿ ಮುಖ ಮಾಡ್ತಿದ್ದ. ಅದನ್ನ ನೋಡ ಅಹನ ನಗ್ತಾ, ಏನ್ರಿ ಇಡೀ ಪಂದ್ಯವನ್ನೇ ತಿರುಗಿ ಸೀರೋ ಥರ ನಿಂತಿದ್ದೀರಾ, ಇನ್ನು ಆ ಕೋಳಿಗೆ ಎದುರ್ತಿದ್ದೀರಾ ಅಂದ್ಲು ಪ್ರೀತಿಯಿಂದ. ಅಗಸ್ತ್ಯ ತನ್ನ ಗತ್ತನ್ನು ಬಿಟ್ಕೊಡ್ದೆ, ಅದೇನಿಲ್ಲ ಅಹನ, ನಾನು ಜಸ್ಟ್ ಅದಕ್ಕೆ ರೆಸ್ಟ್ ಕೊಡ್ತಿದ್ದೀನಿ ಅಷ್ಟೇ ಅಂತ ಸುಳ್ಳು ಹೇಳಿದಾಗ ಆನಂದ್ ಮತ್ತು ನಾದಿನಿಯೆಲ್ಲ ಜೋರಾಗಿ ನಕ್ಕಿದ್ರು. ಆದರೆ ಅತ್ತ ಕಡೆ ಶೂರ್ಪಣಖಿ ಮುಖ ಸಣ್ಣಗಾಗಿತ್ತು. ಅವಳ ಅಹಂಕಾರ ಎಲ್ಲ ಮಣ್ಪಾಲಾಗಿತ್ತು. ಸೀರೆ ನೆರಿಗೆಯಲ್ಲಿ ಅಡಗಿಸ್ಕೊಂಡು ಇದ್ದ ತಾಳಿಯನ್ನೀಗ ಅವಳ ಕೈಯಲ್ಲಿ ಕೇವಲ ಒಂದು ಅಪಹಾಸ್ಯದ ವಸ್ತುವಿನಂತ ಕಾಣಿಸ್ತಿತ್ತು. ಅವಳ ಹಿಂಬಾಲಕರು ತಲೆ ತಗ್ಸಿ ನಿಂತಿದ್ರು. ಆನಂದ್ ಶೂರ್ಪಣಖಿ ಹತ್ರ ಗಂಭೀರವಾಗಿ ನಡೆದು ಬಂದ. ಅವನ ಕಣ್ಣುಗಳು ಇಷ್ಟು ದಿನ ಇದ್ದ ಹೆದರಿಕೆ ಹೋಗಿ ಈಗ ಛಲ ಎದ್ದು ಕಾಣಿಸ್ತಿತ್ತು. ಏನು ಶೂರ್ಪಣಖಿ, ಪಂದ್ಯದ ನಿಯಮದ ಪ್ರಕಾರ ಯಾರು ಗೆದ್ದ ಹಾಗೆ? ಇಷ್ಟು ದಿನ ನೀನು ಮತ್ತು ನಿಮ್ಮಣ್ಣ ಕಾಳ ಸೇರ್ಕೊಂಡು ಈ ಊರಿನ ಜನರನ್ನು ಮೋಸ ಮಾಡಿ ಸಾಕು. ಈಗ ಪಂದ್ಯದ ಹಿರಿಯರ ಮುಂದೆ ಒಪ್ಕೊಂಡಂತ ಇಷ್ಟು ವರ್ಷ ನೀವು ದೌರ್ಜನ್ಯದಿಂದ ಕಿತ್ಕೊಂಡು ಹಣನೆಲ್ಲ ವಾಪಸ್ ಕೊಡಬೇಕು ಅಂತ ಗಂಟು ಧ್ವನಿಯಲ್ಲಿ ಪಂದ್ಯದ ಹಿರಿಯರು ಕೂಡ ಮುಂದೆ ಬಂದು, ಹೌದು, ಇಷ್ಟು ದಿನ ನಿಮ್ಮ ಅಣ್ಣ ಊರಿನ ಸೆಂಟಿಮೆಂಟ್ ಬಳಸ್ಕೊಂಡು ಮೋಸದಿಂದ ಗೆಲ್ತಿದ್ದ ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಆದರೆ ಇವತ್ತು ನಿನ್ನ ಮೋಸ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದಿದೆ. ಆನಂದ್ ಹೇಳಿದಾಗ ಇವತ್ತಿನ ಪಂದ್ಯದ ಹಣದ ಜೊತೆ ಇಷ್ಟು ದಿನ ನೀವು ಲೂಟಿ ಮಾಡಿದ್ದು ಹೊಡೆದಿದ್ದನ್ನು ವಾಪಸ್ ಮಾಡಬೇಕಂತ ಗದ್ದರಿಸ್ತಾ ಶೂರ್ಪಣಖಿ ಏನು ಮಾಡಬೇಕಂತ ತೋರಿಸಿಲ್ಲ. ಇಷ್ಟು ದಿನ ಇಡೀ ಊರನ್ನೇ ತನ್ನ ಕಾಲಡಿಯಲ್ಲಿ ಇಟ್ಕೊಂಡಿದ್ದವಳಿಗೆ ಇವತ್ತು ಊರೇ ತನ್ನ ವಿರುದ್ಧ ತಿರುಗಿ ಬಿದ್ದಿರೋದು ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವಳ ಕಣ್ಣುಗಳಲ್ಲಿ ಆನಂದ್ ಸಿಗಲಿಲ್ವಲ್ಲ ಎಂಬ ಬೇಸರಕ್ಕಿಂತ ತನ್ನ ಸೌಂದರ್ಯ ಮತ್ತು ಅಧಿಕಾರಕ್ಕೆ ಅಗಸ್ತ್ಯ ಭಾರದ್ವಾಜ್ ಎಂಬ ಹೊರಗಿನವನು ಬಂದು ಇಷ್ಟು ದೊಡ್ಡ ಪೆಟ್ಟು ಕೊಟ್ಟನಲ್ಲ ಅಂತ ಕ್ರೋಧ ಹೆಚ್ಚಾಯಿತು. ಅವಳ ಅಗಸ್ತ್ಯನ ಕಣ್ಣುಗಳಿಂದ ಸುಟ್ಟು ಬಿಡುವಂತ ನೋಡ್ತಾ, ಹಣ ತಾನೇ ಕೊಡ್ತೀನಿ. ಶೂರ್ಪಣಖಿ ಸೋತು ಓಡ್ ಹೋಗಲ್ಲ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಗೆದ್ದಿರ್ಬೋದು, ಆದರೆ ನನ್ನ ಅಣ್ಣ ಕಾಳ ಹಾಸ್ಪಿಟಲಿಂದ ಹೊರಗೆ ಬಂದ ಮೇಲೆ ಆ ಆಟದ ಅಸಲಿ ಕ್ಲೈಮ್ಯಾಕ್ಸ್ ಶುರುವಾಗುತ್ತೆ ಅಂತ ಊರಲ್ಲಿ ಯಾರೂ ಉಳಿಯಲ್ಲ ಅಂತ ಅಹಂಕಾರದಿಂದ ಕೂಗಿದ್ಲು. ಅಗಸ್ತ್ಯ ನಿಧಾನವಾಗಿ ಅವಳ ಹತ್ರ ಬಂದು ತನ್ನ ಜೇಬಿನಲ್ಲಿ ಕೈ ಇಟ್ಕೊಂಡು ನಿಂತ. ಹುಚ್ಚು ಮುಗಿದ್ದೆ, ನಿನ್ನ ಅಣ್ಣನ ಮೂಳೆ ಮುರಿದವನು ನಿನ್ನ ಕಣ್ಣು ಮುಂದೆ ನಿಂತಿದ್ದಾನೆ. ಅವನು ಹೊರಗೆ ಬಂದರೆ ಏನಂತೆ? ಇನ್ನುಳಿದ ಮೂಳೆಗಳನ್ನ ಮುರಿದು ಅನಾಥಾಶ್ರಮಕ್ಕೆ ಸೇರಿಸ್ತೀನಷ್ಟೇ. ಮೊದಲು ಆ ದೇವ್ರ ಮುಂದೆ ಇಟ್ಟಿರೋ ಹಣದ ಮೂಟೆಯನ್ನು ಮುಟ್ಟು ನೋಡೋಣ, ಆಮೇಲೆ ನಿನ್ನ ಅಣ್ಣನ ಕತೆ ನೋಡ್ಕೊಳ್ಳೋಣ ಅಂತ ಮಾಸ್ಸಾಗಿ ಊರಿನ ಜನರೆಲ್ಲ ಅಗಸ್ತ್ಯ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಶೂರ್ಪಣಖಿ ಅಲ್ಲಿ ನಿಲ್ಲೋದಕ್ಕೆ ಮುಖ ಇಲ್ಲದೆ ತನ್ನ ಹಿಂಬಾಲಕರಿಗೆ ಸನ್ನೆ ಮಾಡಿ ಹಣದ ಚೀಲವನ್ನು ಅಲ್ಲಿಗೆ ತರಿಸಿದ್ಲು. ಅದನ್ನು ಪಂದ್ಯದ ಹಿರಿಯರು ಕಾಲು ಬಳಿ ಎಸ್ತು, ಈ ಹಣ ಇಟ್ಕೊಳ್ಳಿ, ಆದರೆ ಆನಂದ್ ನಿನ್ನೆ ನಾನು ಸುಮ್ಮನೆ ಬಿಡಲ್ಲ ಅಂತ ಮನಸ್ಸಿನಲ್ಲಿ ಶಪಿಸ್ತಾ ಅಲ್ಲಿಂದ ಕೋಪದಿಂದ ಹೆಜ್ಜೆ ಹಾಕಿದ್ಲು. ಎಲ್ಲರೂ ಅಲ್ಲಿಂದ ಕಾಲು ಕಿತ್ತರು. ಅವರು ಇಡೀ ಊರಿನ ಜನ ಆನಂದ್ ಮತ್ತು ಅಗಸ್ತ್ಯನ ಹೆಗಲ ಮೇಲೆ ಹೊತ್ಕೊಂಡು ಸಂಭ್ರಮಿಸಿದ್ರು. ಸಂಜೆ ವಾಸು ಅವ್ರ ಮನೇಲಿ ದೊಡ್ಡ ಹಬ್ಬದ ವಾತಾವರಣ ಇತ್ತು. ಲಕ್ಷ್ಮಿಯವರು ಅಗಸ್ತ್ಯ ಮತ್ತು ಅಹನಾಗ ಆರತಿ ಎತ್ತಿ ಮನೆ ಒಳಗೆ ಕರ್ಕೊಂಡ್ರು. ನನ್ನ ಮಗನ ಭವಿಷ್ಯ ಇವತ್ತು ನಿನ್ನಿಂದ ಉಳಿತಳಿ ಅಂದರೆ ನೀವು ಕೇವಲ ಈ ಮನೆಗಳಿಯನ್ನೆಲ್ಲ ನಮ್ಮ ಪಾಲಿನ ದೇವರು ಅಂತ ಕಣ್ಣೀರು ಹಾಕಿದ್ರು. ಅಹನ ಎಮ್ಮೆಯಿಂದ ಅಗಸ್ತ್ಯನ ಹೆಗಲ ಮೇಲೆ ಕೈ ಹಾಕಿ, ನೋಡಿದ್ರಮ್ಮ, ನಮ್ಮ ಮನೆಯವರು ಅಖಾಡ ಕಿಳಿಯುವವರೆಗೂ ಅಷ್ಟೇ, ಇಳಿದ್ರೆ ಎದುರಾಳಿ ಧೂಳಿಪಟ ಆಗಬೇಕಾಗತ್ತೆ ಅಂದ್ಲು ಕೀಟಲೆಯಾಗಿ. ಅಗಸ್ತ್ಯ ಮೆಲ್ಲನ ಅಹನ ಕಿವಿಯನ್ನಿ, ಅದೆಲ್ಲ ಸರಿ ಅಹನ, ಆದರೆ ಆ ಕೋಳಿ ಮಾತ್ರ ಇನ್ನೊಮ್ಮೆ ನನ್ನ ಹತ್ರ ಬರೆದ ಹಾಗೆ ನೋಡ್ಕೊ ಪ್ಲೀಸ್ ಅಂದಾಗ ಅಹನ ಜೋರಾಗಿ ನಕ್ಕದ್ಲು. ಆನಂದ್ ಬಂದು ಅಗಸ್ತ್ಯನ ಕೈ ಹಿಡ್ಕೊಂಡು, ಬಾಬಾ, ಇವತ್ತು ನೀನು ಕೇವಲ ನನ್ನನ್ನು ಮಾತ್ರ ಅಲ್ಲ, ಇಡೀ ಊರನ್ನು ಆ ಕಾಳ ಮತ್ತು ಶೂರ್ಪಣಖಿ ದೌರ್ಜನ್ಯದಿಂದ ಕಾಪಾಡಿದ್ಯಾ. ಆದರೆ ಶೂರ್ಪಣಖಿ ಸುಮ್ಮನೆ ಕೂರೋಳಲ್ಲ, ಅವಳು ಖಂಡಿತ ಏನೋ ದೊಡ್ಡ ಸಂಚು ರೂಪಿಸ್ತಾಳೆ ಅನ್ನೋ ಭಯ ಅಂತೂ ಇದೆ ಅಂತ ಆತಂಕದಿಂದ ಹೇಳ್ದ. ಅಗಸ್ತ್ಯ ಮುಖದಲ್ಲಿ ಆಗ ಒಂದು ಗಂಭೀರವಾದ ನಗು ಮೂಡ್ತು. ಅವಳು ಏನು ಬೇಕಾದರೂ ಮಾಡ್ಕೊಳ್ಳಿ ಆನಂದ್, ಧರ್ಮದ ಹಾದಿಯಲ್ಲಿರೋ ನಮಗೆ ಆ ದೇವರ ಆಶೀರ್ವಾದ ಇದೆ. ಆ ಕಾಳ ಬರಲಿ ಇಲ್ಲ ಅವನ ಥರ ಇನ್ನು 10 ಜನ ಬರಲಿ, ಈ ಅಗಸ್ತ್ಯ ಇರೋವರೆಗೂ ನಿಮ್ಗೆ ಯಾರಿಗೂ ಒಂದು ಸಣ್ಣ ತೊಂದರೆ ಆಗದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ. ಹಿತ್ತ ಹುಚ್ಚನಾಗಿ ತಿರುಗ್ತಿದ್ದ ಕಾಳ ಅವನು ಯಾರೋ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕಿದ್ರು. ಅಗಸ್ತ್ಯ ಭಾರದ್ವಾಜ್ ಕೊಟ್ಟು ಏಟಿಗೆ ಕಾಳನ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು. ಕೈ ಕಾಲಿಗೆ ಬ್ಯಾಂಡೇಜ್ ಹಾಕಿಸ್ಕೊಂಡು ತಲೆ ಮೇಲಿನ ದೊಡ್ಡ ಪಟ್ಟಿ ಸುತ್ತಕೊಂಡು ಹಾಸಿಗೆ ಮೇಲೆ ಕೂತು ಗಾಳಿಯಲ್ಲಿ ಏನೇನೋ ಹಿಡಿಯುವಂತೆ ಹುಚ್ಚಿನ ಥರ ಆಡ್ತಿದ್ದ. ಶೂರ್ಪಣಖಿ ಹತ್ರ ಹೋಗಿ ಅಣ್ಣ ಅಂತ ಕರೀತಿದ್ದಂತೆ ಅವನು ಅವಳನ್ನೇ ನೋಡಿ, ಯಾರು ನೀನು, ನನ್ನ ಕೋಳಿಯಲ್ಲಿ? ನಾನೇ ಎಲ್ಲ, ನಾನೇ ಪ್ರಪಂಚ ಅಂತ ಏನೇನೋ ಒದರ್ತಾ ಹಾಸಿಗೆ ಮೇಲೆ ತಲೆದಿಂಬನ ಕಚ್ಚೋದಕ್ಕೆ ಶುರು ಮಾಡಿಬಿಟ್ಟ. ಡಾಕ್ಟರ್ ಬಂದು, ಅಮ್ಮ, ಇವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಇನ್ನು ಇವನು ಮೊದಲಿನ ಥರ ಆಗೋದು ಕಷ್ಟ, ಸಂಪೂರ್ಣವಾಗಿ ಹುಚ್ಚ ಆಗಿಬಿಟ್ಟಿದ್ದಾನೆ, ಇವನಿಂದ ಇನ್ಯಾರಿಗೂ ಯಾವುದೇ ಸಹಾಯ ಸಿಗಲ್ಲ ಅಂತ ಕೈ ಚೆಲ್ಲಿದ್ರು. ಅದನ್ನು ಕೇಳಿ ಶೂರ್ಪಣಖಿ ದಿಕ್ಕು ತೋಚದಂತಾಯಿತು. ತನ್ನ ಇಡೀ ಬೆಂಬಲವಾಗಿದ್ದ ಅಣ್ಣನೇ ಹೀಗೆ ಹುಚ್ಚನಾಗಿ ಮೂಲೆ ಸೇರಿದ ಮೇಲೆ ತಾನಿನ್ನು ಅಗಸ್ತ್ಯನನ್ನಾಗಲಿ ಆನಂದ್ ಕುಟುಂಬವನ್ನಾಗಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ಅವಳ ಅಹಂಕಾರ, ಸೇಡಿನ ಕಿಚ್ಚು ಎಲ್ಲ ಒಂದು ಕ್ಷಣದಲ್ಲಿ ಕರಗಿ ಹೋಯಿತು.
ತನ್ನ ಅಣ್ಣನ ಪರಿಸ್ಥಿತಿಯನ್ನು ನೋಡಿ ಅಳುತ್ತಾ ಇನ್ನು ಈ ಊರ್ನ ನಂಗೆ ಸ್ಥಾನ ಇಲ್ಲ ಅಂದ್ಕೊಂಡು ಸದ್ದಿಲ್ದೆ ಅಲ್ಲಿಂದ ಕಾಲು ಕಿತ್ತುಬಿಟ್ಲು. ಇತ್ತ ವಾಸು ಅವ್ರ ಮನೇಲಿ ವಾತಾವರಣ ತುಂಬ ಸೊಗಸಾಗಿತ್ತು. ಊರಿನವರೆಲ್ಲ ಹೊರ್ಟೋದ್ಮೇಲೆ ಮನೆಯವರೆಲ್ಲ ನಿರಾಳವಾಗಿ ಕೂತಿದ್ರು. ಆನಂದ್ ತಂಗಿ ಶ್ರುತಿ ಮತ್ತು ಮಿಕ್ಕ ನಾದ್ನಿಯರು ಅಗಸ್ತ್ಯನ ಸುತ್ತಮುತ್ತ ಕೂತು ಅಣ್ಣನ ಥರ ಆಟ ಆಡಿಸ್ತಿದ್ರು. ಅಗಸ್ತ್ಯ, ಬಾವ, ನೀನು ಆ ಕೋಳಿಯನ್ನು ಬರೀ ಕೈಲಿ ಆ ಕಡೆ ಕೇಳಿಸ್ದಾಗ ನಿಜವಾಗಿಯೂ ಸಿನಿಮಾ ಹೀರೋ ಥರ ಕಾಣಿಸ್ತಿದೆ ಗೊತ್ತಾ ಅಂದ್ಲು ಅಲ್ಲಿ ಒಬ್ಬ ನಾದ್ನಿ. ಅಗಸ್ತ್ಯ ತಟ್ಟಂತನ ಹಳೆಗತ್ತಿಗೆ ಮರಳಿ, ಅದೇನು ಮಹಾ, ನನ್ನ ಕೈ ಗುಣನೇ ಹಾಗೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ. ಆ ಕೋಳಿ ನನ್ನ ಕೈಗೆ ಬಂದ ತಕ್ಷಣ ಅದಕ್ಕೂ ಒಂದು ರೇಂಜ್ ಪವರ್ ಬಂತು ಅಷ್ಟೇ ಅಂತ ಕಾಲರೇ ಗರಿಸ್ದ. ಅದನ್ನು ದೂರದಿಂದಲೇ ನೋಡ್ತಿದ್ದ ಅಹನ ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಬಂದು, ಹೌದಾ ಅಷ್ಟೊಂದು ಧೈರ್ಯನ ನಮ್ಮ ಯಜಮಾನ್ರಿಗೆ, ಹಾಗಾದರೆ ಅಡುಗೆ ಮನೇಲಿ ಒಂದು ಸಣ್ಣ ಜಿರಳೆ ಇದೆ, ಅದನ್ನೊಂದು ಚೂರು ಹೊರಗಾಗಿ ಬನ್ನಿ ನೋಡೋಣ ಅಂತ ಕಾಲಿಡಿದ್ಲು. ಅದನ್ನು ಕೇಳಿ ಶ್ರುತಿ ಮತ್ತು ಉಳಿದ ನಾದ್ನಿಯರು ಜೋರಾಗಿ ನಕ್ಕಿದ್ರು. ಅಗಸ್ತ್ಯನ ಮುಖ ಒಮ್ಮೆಲೆ ಸಣ್ಣಗಾಯಿತು. ಅವನ ಮೆಲ್ಲನ ಅಹನ ಹತ್ರ ಬಂದು ಕಾಫಿ ಕಪ್ ಕೈಗೆ ತೆಗೆದುಕೊಳ್ತಾ ಅವಳ ಕಿವಿಯಲ್ಲಿ, ಅಹನ, ಎಲ್ಲರೂ ಮುಂದೆ ಈಗ ನನ್ನ ಮರ್ಯಾದೆ ತೆಗಿಬೇಡ, ಕೋಳಿ ಪಂದ್ಯ ಗೆಲ್ಲೋದು ಸುಲಭ, ಆದರೆ ಆ ಜಿರಳೆ ಇದೆಯಲ್ಲ ತುಂಬ ಡೇಂಜರ್ ಅಂತ ಕಣ್ಣು ಹೊಡೆದಾಗ ಅಹನ ಮುಖ ನಾಚಿಕೆಯಿಂದ ಕೆಂಪಾಗೋಯ್ತು. ಹಳ್ಳಿಗೆ ಬಂದಾದ್ಮೇಲೆ ನಮ್ಮ ಹುಡುಗ ಅಹನ ಜೊತೆ ಸ್ವಲ್ಪ ಬೇರೆ ರೀತಿಯೇ ಇರೋದು ಶುರು ಮಾಡಿದ್ದ. ಇತ್ತ ರಾತ್ರಿ ಆಗ್ತಿದ್ದಂತೆ ವಾಸು ಅವ್ರ ಮನೆ ಎಲ್ಲರೂ ನೆಮ್ಮದಿಯಾಗಿ ಮಲಗಿದ್ರು. ಆದರೆ ಅಗಸ್ತ್ಯ ರೂಮಲ್ಲಿ ಮಲಗಿದಾದರೆ ಸ್ವಲ್ಪ ದೂರದಲ್ಲಿ ಅಹನ ಮಲಗಿದ್ಲು. ಅವಳು ತುಂಬ ಸುಸ್ತಾಗಿದ್ದರಿಂದ ಗಾಢವಾದ ನಿದ್ರೆಯಲ್ಲಿದ್ದಾಳೆ. ಅಗಸ್ತ್ಯ ನಿಧಾನವಾಗಿ ಕೂತ ಅಹನ ಮುಖವನ್ನು ನೋಡ್ದ. ಚಂದ್ರನ ಬೆಳಕು ಕಿಟಕಿ ಮೂಲಕ ಬಂದು ಅವಳ ಮುಖದ ಮೇಲೆ ಬೀಳ್ತಿತ್ತು. ಇಷ್ಟು ದಿನ ಅಗಸ್ತ್ಯಾಗ ಅಹನ ಕೇವಲ ತನ್ನ ತಾತನ ಆಸ್ತಿ ಪಡೆಯೋದಕ್ಕೆ ಸಹಿ ಮಾಡಿದ ಒಂದು ಕಾಂಟ್ರಾಕ್ಟ್ ಪೇಪರ್ ಥರ ಮಾತ್ರ ಕಾಣಿಸ್ತಿದ್ಲು. ಈಕೆ ಕೇವಲ 1 ವರ್ಷ ನನ್ನ ಹೆಂಡತಿಯಾಗಿರಬೇಕು, ನನ್ನ ಮಗುವಿಗೆ ಜನ್ಮ ನೀಡಬೇಕು, ಆಮೇಲೆ ಒಪ್ಪಂದದ ಪ್ರಕಾರ ಮಗುವನ್ನು ಹೆತ್ತು ಹಣ ತೊಗೊಂಡು ಇವಳ ದಾರಿಗಳು ಹೋಗಬೇಕು. ಇದೊಂದೇ ಇಷ್ಟು ದಿನ ಅವನ ತಲೆಯಲ್ಲಿದ್ದದ್ದು. ಅವಳ ಮೇಲೆ ಅವನಿಗೆ ಯಾವುದೇ ಪ್ರೀತಿ ಇರಲಿಲ್ಲ. ಆದರೆ ಇವತ್ತು ಈ ಹಳ್ಳಿಯಲ್ಲಿ ನಡೆದ ಘಟನೆಗಳು ಅವನ ಮನಸ್ಸನ್ನು ಪೂರ್ತಿ ಅಲ್ಲಾಡಿಸ್ಬಿಟ್ಟಿದ್ವು. ತನ್ನ ತಮ್ಮ ಆನಂದನ ಜೀವನ ಹಾಳಾಗಬಾರ್ದು ಅಂತ ಅಹನ ಇವತ್ತು ಪಟ್ಟು ತಲ್ಲಣ, ಕೈ ಹಿಡಿದು ಬೇಡಿಕೊಂಡು ಆ ಕಣ್ಣೀರು ಅವೆಲ್ಲವೂ ಅಗಸ್ತ್ಯನ ಕಣ್ಣು ಮುಂದೆ ಬಂದು ಹೋದವು. ಅಷ್ಟೇ ಅಲ್ಲ, ಇಡೀ ಊರಿಗಾಗಿ ತನ್ನ ಜೀವನವನ್ನೇ ಶೂರ್ಪಣಖಿಗೆ ಬಲಿ ಕೊಡೋದಕ್ಕೆ ಸಿದ್ಧವಾಗಿದ್ದ ಆನಂದನ ಮುಗ್ಧತೆ, ಮಗನ ಒಳಿತಿಗಾಗಿ ಕಣ್ಣೀರು ಹಾಕಿದ ಲಕ್ಷ್ಮಿ ಮತ್ತು ವಾಸು ಅವರ ಪ್ರೀತಿ, ಇದೆಲ್ಲವನ್ನು ಅಗಸ್ತ್ಯ ತನ್ನ ಸ್ವಂತ ಶ್ರೀಮಂತ ಕುಟುಂಬದಲ್ಲೂ ಎಂದೂ ನೋಡಿರಲಿಲ್ಲ. ಅಲ್ಲಿ ಕೇವಲ ಹಣ, ಅಂತಸ್ತು, ಆಸ್ತಿ ಮಾತ್ರ ನೋಡಿದ್ದ. ಆದರೆ ಇಲ್ಲಿ ಒಬ್ರಿಗೊಬ್ರು ಪ್ರಾಣ ಕೊಡುವಷ್ಟು ಪ್ರೀತಿ ಇದೆ ಇವರಲ್ಲಿ. ಕರುಣೆ, ಪ್ರೀತಿ ಅನ್ನೋದು ತನ್ನ ಹೃದಯದಲ್ಲಿ ಇಲ್ಲದಂತೆ ಅಗಸ್ತ್ಯ ಇವರೆಲ್ಲರ ವಾತ್ಸಲ್ಯಕ್ಕೆ ಸೋತು ಹೋದ. ಅವನಿಗೆ ಗೊತ್ತಿಲ್ಲದೆ ಅಹನಾಳ ಮೇಲೆ ಒಂದು ಗೌರವ ಮತ್ತು ಸಣ್ಣದಾಗಿ ಪ್ರೀತಿ ಕುಡಿ ಒಡೆಯೋದಕ್ಕೆ ಶುರುವಾಗಿತ್ತು. ಕಲ್ಲಿನಂತಿದ್ದ ಅವನ ಹೃದಯ ಕರಗ್ತಿತ್ತು. ಅಷ್ಟರ ನಿದ್ರೆಯಲ್ಲಿದ್ದ ಅಹನ, ಆನಂದ್, ತಾಳಿ ಕಟ್ಬಿಡ ಆನಂದ್ ಅಂತ ಕನವರಿಸ್ತಾ ಒಮ್ಮೆಲೆ ಹೆದರು ಕಣ್ಬಿಟ್ಬಿಟ್ಲು. ಇವಳು ಇವತ್ತಿನ ಆ ಕೋಳಿ ಪಂದ್ಯದ ಭಯಾನಕ ನೆನಪಿನಿಂದ ಇನ್ನೂ ಹೊರಗೆ ಬಂದಿರಲಿಲ್ಲ. ಎದ್ದು ಕುಳಿತವಳೆ ಕಂಗಾಲಾಗಿ ಉಸಿರಾಡ್ತಿದ್ದಾಳೆ. ಅದನ್ನು ನೋಡಿ ಅಗಸ್ತ್ಯ ಮನಸ್ಸು ಕಷ್ಟ ಆಯಿತು. ಇಷ್ಟು ದಿನ ಆಗಿದ್ರೆ ಅವನು ಕೇರ್ ಮಾಡ್ತಿರ್ಲಿಲ್ಲ. ಆದರೆ ಈಗ ನಿಧಾನವಾಗಿ ಅವಳ ಹತ್ರ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟು, ಅಹನ, ರಿಲ್ಯಾಕ್ಸ್, ಏನಾಗಿಲ್ಲ, ಆನಂದ್ ಚೆನ್ನಾಗಿದ್ದಾನೆ, ಆ ಶೂರ್ಪಣಖಿ ಕತೆ ಮುಗಿದು ಹೋಗಿದೆ ಅಂದ ತುಂಬ ಮೃದುವಾಗಿ. ಅಗಸ್ತ್ಯನ ಧ್ವನಿಯಲ್ಲಿ ಇಷ್ಟು ದಿನ ಇಲ್ಲದ ಆ ಪ್ರೀತಿ ಮತ್ತು ಕಾಳಜಿನ ಕೇಳಿ ಅಹನ ಆಶ್ಚರ್ಯದಿಂದ ಅವನ ಮುಖ ನೋಡಿದ್ಲು. ಯಾವಾಗಲೂ ತನ್ನ ಜೊತೆ ಕಠೋರವಾಗಿ ಬಿಸ್ನೆಸ್ ಥರ ಮಾತಾಡೋ ಅಗಸ್ತ್ಯ ಇಷ್ಟತ್ರ ಬಂದು ಧೈರ್ಯ ತುಂಬ್ತಿರೋ ಅವಳಿಗೆ ಅದನ್ನು ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ. ಇಷ್ಟು ದಿನ ತನ್ನ ಹಣೆ ಬರಹ ಇಷ್ಟೇ, ಮಗು ಆದಮೇಲೆ ತಾನು ಈ ಮನೆಯನ್ನು ಬಿಟ್ಟು ಅನಾಥಳಾಗಿ ಹೋಗ್ಬೇಕಂತ್ಕೊಂಡಿದ್ದ ಅವಳಿಗೆ ಅಗಸ್ತ್ಯನಲ್ಲಾಗ್ತಿರೋ ಈ ಬದಲಾವಣೆ ಅವಳ ಜೀವನದ ಅತ್ಯಂತ ಸುಂದರವಾದ ಕ್ಷಣವಾಗಿ ಮಾರ್ಪಡ್ತು. ಅಗಸ್ತ್ಯ ನಿಧಾನವಾಗಿ ಅವಳ ಕೈಯನ್ನು ಹಿಡ್ಕೊಂಡ. ಈ ಬಾರಿ ಆ ಕೈಯಲ್ಲಿ ಯಾವುದೇ ಒಪ್ಪಂದದ ಕರಾರ ಇರಲಿಲ್ಲ, ಬದಲಿಗೆ ಅವಳನ್ನ ಜೀವನ ಪರ್ಯಂತ ಕಾಪಾಡುವಂಥ ಒಂದು ಗಂಡನ ನಿಜವಾದ ಭರವಸೆ ಇತ್ತು. ತನ್ನ ತಾಯಿ ಜನನಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಬಿಟ್ಟು ಬೇರೆ ಮದುವೆ ಆಗೋದು ಕೊಟ್ಟೋದ್ಲು ಎಂಬ ತಪ್ಪು ತಿಳುವಳಿಕೆಯಿಂದ ಅಗಸ್ತ್ಯ ಅವಳ ಮೇಲೆ ವಿಪರೀತ ಕೋಪದಲ್ಲಿದ್ದಾನೆ. ಹಾಗೆ ತನ್ನ ತಂದೆಯು ಬೇರೆ ಮದುವೆ ಆಗಿದ್ದಕ್ಕೆ ಇಬ್ಬರ ಮೇಲೂ ದ್ವೇಷ ಸಾಧಿಸ್ತಿದ್ದಾನೆ. ಆದರೆ ತಂದೆ ತಾಯಿಯ ಮದುವೆ ಹಿಂದೆ ಇರುವಂತಹ ವಿಷಯ ಅಹನ ಮೂಲಕ ಹೊರಬರುತ್ತೆ. ಅಹನಾಳ ಕೈ ಹಿಡಿದು ಮಾತಾಡ್ತಿದ್ದ ಅಗಸ್ತ್ಯ ಮುಖದಲ್ಲಿ ಒಮ್ಮೆಲೆ ಆ ಹಳೆ ಕಠೋರತೆ ಮತ್ತು ನೋವೆದ್ದು ಕಾಣಿಸ್ತು. ಕೋಣೆ ಕಿಟಕಿಯಿಂದ ಹೊರ ಕತ್ತಲನ್ನು ನೋಡ್ತಾ ಅವನ ಕಣ್ಣುಗಳು ಕೆಂಪಾದವು. ಅವ್ರ ಮನಸ್ಸಿನಲ್ಲಿದ್ದ ಆಳವಾದ ಗಾಯವನ್ನು ಗಮನಿಸಿದ ಅಹನ ಮೆಲ್ಲನೆ, ಏನಾಯ್ತು ಅಗಸ್ತ್ಯ, ಒಮ್ಮೆಲೆ ಯಾಕೆ ಈಗ ಮುಖ ಬದಲಾಯಿಸಿದ್ರಿ ಅಂತ ಕೇಳಿದ್ಲು. ಅಗಸ್ತ್ಯ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ಅಹನ, ಇವತ್ತು ನಿಮ್ಮನೆ ಎಲ್ಲರ ನಡುವೆ ಇರೋ ಪ್ರೀತಿಯನ್ನು ನೋಡಿದಾಗ ನನಗೆ ನನ್ನ ಬಾಲ್ಯ ನೆನಪಾಯಿತು. ನೀನು ಗೊತ್ತಾ, ನನಗೆ ಪ್ರೀತಿ, ಮದುವೆ, ಸಂಸಾರ ಅನ್ನೋ ಪದಗಳ ಮೇಲೆ ಅಸಹ್ಯ ಹುಟ್ಟೋದು ಕಾರಣ ನನ್ನ ಹೆತ್ತವರೇ. ನನ್ನ ತಾಯಿ ಜನನಿ ಚಿಕ್ಕ ಮಗುವಿದ್ದಾಗ ನನ್ನ ಅನಾಥರಂತೆ ಬಿಟ್ಟು ತನ್ನ ಸುಖಕ್ಕಾಗಿ ಬೇರೆ ಮದುವೆ ಆಗೋಟ್ಟು ಹೋದರು. ಇತ್ತ ನನ್ನ ತಂದೆ ಅವಳಿಗೆ ಕಡಿಮೆ ಇಲ್ಲ ಎಂಬಂತೆ ಇನ್ನೊಂದು ಮದುವೆ ಆದರು. ದುಡ್ಡಿನ ಅಹಂಕಾರದಲ್ಲಿದ್ದ ನನ್ನ ತಾತನ ಬೆಳೆಸಿದ್ರೆ ಹೊರತು ನನಗೆ ಹೆತ್ತವರೇ ಪ್ರೀತಿ ಸಿಗಲೇ ಇಲ್ಲ. ಅದಕ್ಕೆ ನನಗೆ ಹೆಂಗಸರ ಮೇಲೆ, ಸಂಬಂಧಗಳ ಮೇಲೆ ನಂಬಿಕೆ ಇರಲಿಲ್ಲ. ನಿನ್ನನ್ನು ಕೂಡ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಳ್ಳೋದು ಕಾರಣ ಅದೇ ಅಂತ ತೀವ್ರವಾದ ಕೋಪ ಮತ್ತು ಆಕ್ರೋಶದಿಂದ ಅಂದ. ಅಗಸ್ತ್ಯ ತನ್ನ ತಾಯಿ ಜನನಿ ಮತ್ತು ತಂದೆ ಮೇಲೆ ಇಟ್ಕೊಂಡಿರೋ ವಿಪರೀತವಾದ ಕೋಪವನ್ನು ನೋಡಿ ಅಹನಾಗ್ ತುಂಬ ಸಂಕಟ ಆಯಿತು. ಅಹನ ನಿಧಾನವಾಗಿ ಅಗಸ್ತ್ಯನ ಹೆಗದ ಮೇಲೆ ಕೈ ಇಟ್ಟು,
ಅಗಸ್ತ್ಯ, ನೀನು ಅಂದ್ಕೊಳ್ತಿರೋ ತಪ್ಪು. ನಿನ್ನ ತಾಯಿ ಜನನಿ ಅಮ್ಮ ನಿನ್ನ ಬಿಟ್ಟು ಹೋದದ್ದು ತನ್ನ ಸುಖಕ್ಕಾಗಲ್ಲ, ನಿನ್ನ ಜೀವ ಉಳಿಸೋದಕ್ಕಾಗಿ ಅಂದ್ಲು ಕಣ್ಣೀರು ಹಾಕ್ತಾ. ಆ ಮಾತನ್ನು ಕೇಳಿ ಅಗಸ್ತ್ಯ ಒಮ್ಮೆಲೆ ಶಾಕ್ ಆಗ್ಯದ್ ನಿಂತ. ಏನಂತಿದ್ಯಾ ಹನ, ನಿನಗೇನು ಗೊತ್ತು ನನ್ನ ಕುಟುಂಬದ ಬಗ್ಗೆ ಅಂತ ರೇಗ್ದ. ನನಗೆ ಗೊತ್ತಾಗಸ್ತ್ಯ, ನಾನು ಜನನಿ ಅಮ್ಮನ ಮತ್ತೊಮ್ಮೆ ಭೇಟಿಯಾಗಿರೋ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅವತ್ತು ದೇವಸ್ಥಾನದಲ್ಲಿ. ನೀನು ಹುಟ್ಟಾಗ ನಿಮ್ಮ ತಾತನ ಶತ್ರುಗಳಿಂದ ನಿನಗೆ ಪ್ರಾಣ ಭಯ ಇತ್ತು. ನಿಮ್ಮ ತಂದೆ ಜಾತಕದಲ್ಲೂ ಮತ್ತು ಕುಟುಂಬದ ಆಸ್ತಿ ರಕ್ಷಣೆಯಲ್ಲೂ ಕೆಲವು ಕಠಿಣ ಪರಿಸ್ಥಿತಿಗಳಿದ್ವು. ನೀನು ಜೀವಂತವಾಗಿ ರಾಜನ್ ಥರ ಬೆಳೀಬೇಕಂದ್ರೆ ನಿನ್ನ ತಾಯಿ ನಿನ್ನಿಂದ ದೂರ ಆಗಲೇಬೇಕಾದ ಅನಿವಾರ್ಯತೆ ಇತ್ತು. ಅದರಲ್ಲೂ ನಿಮ್ಮ ತಂದೆ ಕುಮಾರ್ ಅವರು ಬರ್ತಾ ಬರ್ತಾ ದುಡ್ಡಿನ ಮದದಿಂದ ಜನನಿ ಅಮ್ಮನೊಂದಿಗೆ ನಡ್ಕೊಳ್ಳೋ ರೀತಿ ಬದಲಾಗೋಯ್ತು. ಪ್ರತಿದಿನ ಚಿತ್ರ ಹಿಂಸೆನ ಅನುಭವಿಸ್ತಿದ್ರು ನಿಮ್ಮ ತಂದೆಯಿಂದ. ಅದಕ್ಕಾಗಿ ಅವರು ಕಲ್ಲನ್ನು ಕರಗಿಸೋ ಕಣ್ಣೀರನ್ನು ಪ್ರತಿದಿನ ಹಾಕ್ತಾ, ನನ್ನ ಜೊತೆ ಆಗಿದ್ರೆ ನನ್ನ ಮಗನಿಗೆ ಏನಾದರೂ ಆಗುತ್ತೆ ಅನ್ನೋ ಕಾರಣದಿಂದ ತನ್ನ ಮಗುವಿನ ಪ್ರಾಣ ಮುಖ್ಯ ಅಂತ ನಿನ್ನ ಬಿಟ್ಟು ಹೋದರು. ಆಮೇಲೆ ಶತ್ರುಗಳ ಕಣ್ಣು ತಪ್ಪಿಸೋದಕ್ಕೆ ಅವರಿಬ್ಬರು ಬೇರೆ ಬೇರೆ ಮದುವೆ ಆಗಬೇಕಾಯಿತು. ಇಂದಿಗೂ ಜನನಿ ಅಮ್ಮ ನಿನ್ನ ಫೋಟೋ ನೋಡಿ ದಿನ ಕಣ್ಣೀರು ಹಾಕ್ತಿದ್ದಾರೆ. ಅವ್ರು ಮಾಡಿದ ಆ ತ್ಯಾಗಕ್ಕೆ ನೀನು ಇವತ್ತು ಕೋಪದಲ್ಲಿದೆಯಾ ಅಗಸ್ತ್ಯ? ಅಹನ ಬಾಯಿಂದ ಅನಿವಾರ್ಯ ಕಾರಣವನ್ನು ಕೇಳಿದ ಅಗಸ್ತ್ಯಾಗಿ ಕಾಲಡಿ ಭೂಮಿ ಸೇರಿದಂತಾಯಿತು. ಇಷ್ಟು ದಿನ ತಾನು ಯಾರನ್ನ ದ್ವೇಷಿಸಿದ್ನೋ, ಯಾರ ಮೇಲೆ ಹಲ್ಲು ಕಚ್ತಿದ್ನೋ, ಅವ್ರು ತನ್ನ ಪ್ರಾಣ ಉಳಿಸೋದಕ್ಕೆ ತಮ್ಮ ಇಡೀ ಜೀವನವನ್ನು ಬಲಿ ಕೊಟ್ಟಿದ್ದಾರೆ ಎಂಬ ಸತ್ಯ ಅವನ ಹೃದಯವನ್ನೇ ಇರಿದಂತಾಯಿತು. ಇಲ್ಲ, ಇದು ನಿಜ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನಮ್ಮನ ಪ್ರೀತಿಸಿದಾಳಾ? ಅಹನ ತಕ್ಷಣ ಅಗಸ್ತ್ಯನ ಹತ್ರಕ್ಕೆ ಗಟ್ಟಿಯಾಗಿ ಅಪ್ಕೊಂಡ್ಳು. ಅವನ ತಲೆ ಸವರ್ತಾ, ಹೌದು ಅಗಸ್ತ್ಯ, ಇನ್ಮೇಲೆ ಈ ಕೋಪ ಬೇಡ. ನಾಳೆ ನಾವು ಸಿಟಿಗೆ ವಾಪಸ್ ಹೋಗೋಣ. ನಿನ್ನ ತಾಯಿ ಜನನಿ ಅಮ್ಮನ್ನ ಕರೆಸಿ ಇಷ್ಟು ವರ್ಷಗಳ ದೂರವನ್ನು ಮುಗಿಸ್ಬಿಟ್ಟೋಣ ಅಗಸ್ತ್ಯ. ಅವರೆಲ್ರಿಗೂ ನಿನ್ನ ಪ್ರೀತಿ ಬೇಕಾಗಿದೆ ಅಂತ ಸಮಾಧಾನ ಮಾಡಿದ್ಲು. ಅಗಸ್ತ್ಯ ಅಹನ ಹೆಗಲ ಮೇಲೆ ತಲೆ ಇಟ್ಟು ಅಳ್ತಾ, ಥ್ಯಾಂಕ್ಸ್ ಅಹನ, ಇವತ್ತು ನೀನು ನನ್ನ ಕಣ್ಣು ತೆರೆಸ್ದೆ. ನಾನು ಹೆತ್ತವ್ರನ್ನ ನಾನು ಕಳ್ಕೊಂಡಿದ್ದೆ, ಆದರೆ ಇವತ್ತು ನೀನು ಅವ್ರು ನನಗೆ ವಾಪಸ್ ಕೊಡಿಸ್ತಿದ್ಯಾ. ಇನ್ಮೇಲೆ ನಮ್ಮ ನಡುವೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ. ನೀನೇ ನನ್ನ ಜೀವನದ ನಿಜವಾದ ದೇವತೆ ಎಂದ. ಅಗಸ್ತ್ಯನ ಮನಸ್ಸಲ್ಲಿದ್ದ ಹೆತ್ತವ್ರ ಮೇಲಿನ ಕೋಪ ಕರಗಿ ಇಡೀ ಕುಟುಂಬ ಒಂದಾಗೋ ಹೊಸ ಆಸೆ ಚಿಗುರೊಡೀತು. ಈ ಒಪ್ಪಂದದ ಪೇಪರ್ಗಳನ್ನ ತಕ್ಷಣ ಹರಿದು ಹಾಕಬೇಕು. ತಾತನ ಆಸ್ತಿ ಸಿಗದಿದ್ರೂ ಪರವಾಗಿಲ್ಲ, ಆದರೆ ಅಹನಾಳ ಪ್ರೀತಿ ನನಗೆ ಬೇಕು. ನಾಳೆ ಸಿಟಿಗೆ ಹೋಗಿ ಆ ಕಾಂಟ್ರಾಕ್ಟ್ ಪೇಪರ್ಸ್ ನಾಶ ಮಾಡಬೇಕಂತ ಅಗಸ್ತ್ಯ ತನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧರಿಸಿದ. ಮರುದಿನ ಬೆಳಿಗ್ಗೆ ಹಳ್ಳಿ ಮನೆಯಲ್ಲಿ ಹಬ್ಬದ ವಾತಾವರಣ ಇತ್ತು. ಇಡೀ ಊರನ್ನು ಕಾಡ್ತಿದ್ದ ಕಾಳ ಮತ್ತು ಶೂರ್ಪಣಖಿ ಕತೆ ಮುಗಿದಿದ್ದರಿಂದ ಊರಿನವರೆಲ್ಲ ನೆಮ್ಮದಿಯಾಗಿದ್ದರು. ಲಕ್ಷ್ಮಿ ಮತ್ತು ವಾಸು ಅವರು ಅಗಸ್ತ್ಯಾಗ ಅಹನಾಗೆ ಬಗೆ ಬಗೆ ತಿಂಡಿಗಳನ್ನ ಮಾಡಿ ಬಡಿಸಿದ್ರು. ಆನಂದ್ ನಗ್ತಾ ಬಂದ ಅಗಸ್ತ್ಯನ ಪಕ್ಕ ಕೂತ್ಕೊಂಡು, ಬಾಬಾ, ಇವತ್ತು ಬೆಳಗ್ಗೆ ಊರಿನವರೆಲ್ಲ ಬಂದು ನಿನ್ನ ಬಗ್ಗೆನೇ ಮಾತಾಡ್ತಿದ್ರು ಗೊತ್ತಾ. ನಮ್ಮ ಊರಿಗೆ ಬಂದ ಜ್ವಾಲಾಮುಖಿ ಥರ ಶೂರ್ಪಣಖಿ ಮತ್ತು ಕಾಳನ ಅಹಂಕಾರವನ್ನು ಅಡಗಿಸ್ಬಿಟ್ಟೆ ಅಲ್ವಾ ಅಂತ ಹೆಮ್ಮೆಯಿಂದ. ಅಗಸ್ತ್ಯ ಆನಂದ್ ಹೆಗಲ ಮೇಲೆ ಕೈ ಹಾಕಿ, ಅದೆಲ್ಲ ಇರಲಿ ಆನಂದ್, ಈ ಕೋಳಿ ಪಂದ್ಯದಿಂದ ಬಂದ ಹಣವನ್ನು ಇಟ್ಕೊಂಡು ಊರಿಗೆ ಮೊದಲು ಒಂದು ಒಳ್ಳೆ ಸ್ಕೂಲ್ ಮತ್ತು ಹಾಸ್ಪಿಟಲ್ ಕಟ್ಸೋ ಕೆಲಸ ಶುರು ಮಾಡು. ಏನಾದರೂ ಸಹಾಯ ಬೇಕಿದ್ರೆ ನೀನು ಈ ಭಾವನೆಗೆ ತಕ್ಷಣ ಫೋನ್ ಮಾಡು ಅಂದ. ಆನಂದ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು. ಖಂಡಿತ ಬಾಬಾ, ಇನ್ಮೇಲೆ ಈ ಊರಿನ ಜವಾಬ್ದಾರಿ ನಂದು ಅಂದ. ತಿಂಡಿ ತಿಂದ ನಂತರ ಅಗಸ್ತ್ಯ ಮತ್ತು ಅಹನ ಸಿಟಿಗೆ ಓಡೋದಕ್ಕೆ ಸಿದ್ಧರಾದರು. ಲಕ್ಷ್ಮಿಯವರ ಅಹನಳನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾ, ಮಗಳೇ, ನಿನ್ನ ಗಂಡ ತುಂಬ ಒಳ್ಳೆ, ನೀವಿಬ್ಬರು ಚೆನ್ನಾಗಿ ಬಾಳಿ ಮುಂದಿನ ಬಾರಿ ಬರುವಾಗ ನಮಗೊಂದು ಒಳ್ಳೆ ಸುದ್ದಿ ತರಬೇಕು ಅಂತ ಹಾರೈಸಿದ್ರು. ಆ ಮಾತಿಗೆ ಅಹನ ನಾಚಿಕೆಯಿಂದ ತಲೆ ತಗ್ಸಿದ್ರೆ ಅಗಸ್ತ್ಯ ಅವಳನ್ನೇ ಪ್ರೀತಿಯಿಂದ ನೋಡ್ತಿದ್ದ. ಎಲ್ಲರ ಬಳಿ ಬೀಳ್ಕೊಟ್ಟು ಅಗಸ್ತ್ಯ ಮತ್ತು ಅಹನ ಕಾರತ್ತಿ ಸಿಟಿ ಕಡೆ ಪ್ರಯಾಣ ಬೆಳೆಸಿದ್ರು. 1 ವರ್ಷದ ನಂತರ ಅಹನ ಕೈಯಲ್ಲಿ ಒಂದು ಮುದ್ದಾದ ಹೆಣ್ಣುಮಗುವನ್ನು ಹಿಡ್ಕೊಂಡು ಮೆಟ್ಟಿಲಿಳಿತಿದ್ದಾಳೆ. ಈ ದಿನ ಮಗುವಿನ ನಾಮಕರಣದ ಸಂಭ್ರಮ ಇಡೀ ಮನೆ ಅರಮನೆಯಂತೆ ಸಿಂಗಾರಗೊಂಡಿದೆ. ಈಗ ಜನನಿ ಮತ್ತು ರಘು ತುಂಬ ಸಂತೋಷದಿಂದ ಅಹನಳನ್ನು ಕರ್ಕೊಂಡು ಬರ್ತಿದ್ದಾರೆ. ಹೌದು, ನಿಜ ತಿಳಿದ ಮೇಲೆ ಅಗಸ್ತ್ಯ ತನ್ನ ತಾಯಿ ಜನನಿ ಒಪ್ಕೊಂಡಿದ್ದಾನೆ. ರಘುವಿನ ಮಕ್ಕಳನ್ನು ಕೂಡ ತನ್ನ ಒಡ ಹುಟ್ಟಿದವರು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಅವರಲ್ಲಿರೋ ಒಳ್ಳೆತನ. ಆದರೆ ತನ್ನ ತಂದೆ ಕುಮಾರ್ನ ಮಾತ್ರ ಅವನಿನ್ನೂ ಕ್ಷಮಿಸಿಲ್ಲ. ಯಾಕಂದರೆ ಅವನು ತನ್ನ ತಾಯಿಗೆ ನೋವು ನೀಡಿದ್ದ ವ್ಯಕ್ತಿ. ಆತನೊಂದಿಗೆ ಮತ್ತು ಅವನ ಹೆಂಡತಿ ಮಕ್ಕಳೊಂದಿಗೆ ಅವನಿಗೆ ಯಾವುದೇ ಸಂಬಂಧ ಇಲ್ಲ. ಅಹನ ರಿಕ್ವೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಆಸ್ತಿಯನ್ನು ಮಾತ್ರ ಅವ್ರಿಗೆ ಕೊಟ್ಟಿದ್ದಾನೆ, ಕೇವಲ ಜೀವನ ಮಾಡೋದಕ್ಕೆ. ಆದರೆ ಇನ್ನು ಮಿಕ್ಕಿದ ಎಲ್ಲ ಆಸ್ತಿ ಈಗ ಅಗಸ್ತ್ಯನ ಹೆಸರಿಗೆ ಬಂದಿದೆ. ತುಂಬಿ ತುಳುಕ್ತಿರೋ ತನ್ನ ಮನೆಯನ್ನು ನೋಡಿ ಅಗಸ್ತ್ಯನ ಮನಸ್ಸು ತುಂಬ ಬಂತು. ಅಪ್ಸರೆಯಂತೆ ರೆಡಿಯಾಗಿ ಬಂದ ಹೆಂಡತಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ಅವನಿಗೆ. ಅವಳನ್ನೇ ನೋಡ್ತಾ ಕಳೆದು ಹೋದ. ಅಹನ ಅಗಸ್ತ್ಯನ ಪಕ್ಕ ಬಂದು, ಏನ್ರಿ ಯಜಮಾನ್ರೆ, ಒಂದು ಮಗು ಅದು ನನ್ನ ತಿಂದು ಹಾಕುವಂತ ನೋಡೋದು ಮಾತ್ರ ಬಿಟ್ಟಿಲ್ಲ ಅಂತ ಕಿವಿಯಲ್ಲಿ ಪಿಸುಗುಟ್ಟು ನಗ್ತಿದ್ರೆ, ಏನೇ ಆಗಂತೀಯಾ, ಹೀಗೂ ನೀನು ಹೂ ಅನ್ನು ಸಾಕು, ಇನ್ನು 9 ತಿಂಗಳಲ್ಲಿ ಇನ್ನೊಂದು ಮಗು ನಿನ್ನ ಕೈಗೆ ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಕಣ್ಣು ಹೊಡೆದ. ಆಹಾ, ಗೊತ್ತು ಬಿಡಿ, ನೀವು ಸಂಸಾರ ಮಾಡೋ ಹುಟ್ಟು. ಒಂದು ಬಾರಿ ನಮ್ಮ ಮೊದಲನೇ ರಾತ್ರಿ ನೆನಪು ಮಾಡ್ಕೊಳ್ಳಿ ಅಂದ್ಲು. ಅಗಸ್ತ್ಯನಿಗೆ ಹುಡುಗಿಯರನ್ನು ಮುಟ್ಟಿದ್ರೆ ಸಾಕು ಒಂಥರ ವಿಚಿತ್ರವಾಗಿ ಗಾಬರಿ ಆಗಿಬಿಡುತ್ತೆ. ಇದು ಚಿಕ್ಕದ್ರಲ್ಲಿ ಬಂದಂಥ ಫೋಬಿಯೋ. ಅಹನಾಳನ್ನು ಪ್ರೀತಿಯಿಂದ ಒಪ್ಕೊಂಡಾದ್ಮೇಲೆ ಕಾಂಟ್ರಾಕ್ಟ್ ಪೇಪರ್ಗಳನ್ನ ಹರಿದಾಕಿದ ಮೇಲೆ ಅಗಸ್ತ್ಯ ಮತ್ತು ಅಹನ ನಡುವೆ ಎಲ್ಲ ಬಿರುಕುಗಳು ಮಾಯವಾಗಿದ್ವು. ಅಗಸ್ತ್ಯನ ಬದಲಾವಣೆಯನ್ನು ನೋಡಿ ಇಡೀ ಬಂಗಲೆ ಕೆಲಸದವ್ರು ಕೂಡ ಖುಷಿಯಾಗಿದ್ದರು. ಅಷ್ಟೇ ಅಲ್ಲ, ಅಹನಾಳನ್ನು ಮನಸಾರೆ ಒಪ್ಕೊಂಡ ಮೇಲೆ ಅಗಸ್ತ್ಯ ಇವತ್ತೇ ಅವರಿಬ್ಬರ ಮೊದಲ ರಾತ್ರಿಗೆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದ ಆತಾನೆ. ಕೋಣೆ ತುಂಬೆಲ್ಲ ಮಲ್ಲಿಗೆ ಹೂವಿನ ಘಮ ಆವರಿಸಿತ್ತು.
ಮಂಚದ ಮೇಲೆ ಹೂಗಳನ್ನ ಸುಂದರವಾಗಿ ಜೋಡಿಸಲಾಗಿತ್ತು. ಅಹನ ಕೈಯಲ್ಲಿ ಹಾಲಿನ ಲೋಟ ಇಟ್ಕೊಂಡು ಮಲ್ಲಿಗೆ ಹೂವಿನ ಮುಖವಾಡ ಧರಿಸಿದಂತೆ ನಾಚಿಕೊಳ್ತಾ ಕೋಣೆ ಒಳಗೆ ಬಂದ್ಲು. ಅವಳ ಹೃದಯದ ಬಡಿತ ಜೋರಾಗಿತ್ತು. ಮಂಚದ ಮೇಲೆ ಬಂದು ಕೂತ್ಕೊಂಡು ಅಗಸ್ತ್ಯನಿಗಾಗಿ ಕಾಯ್ತಿದ್ದಾಳೆ. ಸ್ವಲ್ಪ ಸಮಯಕ್ಕೆ ಅಗಸ್ತ್ಯ ಕೋಣೆ ಒಳಗೆ ಬಂದ. ಬಾಗಿಲು ಲಾಕ್ ಮಾಡಿ ತಿರುಗ್ದವನಿಗೆ ಎದುರುಗಡೆ ದೇವತೆಯಂತೆ ಕೂತಿರೋ ಅಹನಾಳನ್ನು ನೋಡಿ ಒಮ್ಮೆಲೆ ಗಂಟಲು ಒಣಗ್ದಂತಾಯಿತು. ಇಷ್ಟು ದಿನ ಕಾಂಟ್ರಾಕ್ಟ್ ಹೆಂಡತಿ ಅಂದ್ಕೊಂಡಾಗಿಲ್ಲದ ಒಂದು ವಿಚಿತ್ರವಾದ ನಡುಕ ಇವತ್ತು ಅವನಲ್ಲಿ ಮತ್ತೆ ಶುರುವಾಯಿತು. ನಿಮಗೆ ಗೊತ್ತೇ ಇದೆ, ನಮ್ಮ ಅಗಸ್ತ್ಯನಿಗೆ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಸಾಕು, ಒಳಗೆ ಎಲ್ಲೋ ಒಂದು ಸಣ್ಣ ಕರೆಂಟ್ ಶಾಕ್ ಹೊಡೆದಂತೆ ಗಾಬರಿ ಆಗಿಬಿಡುತ್ತೆ. ಇಷ್ಟು ದಿನ ಅಹನಾಳಿಂದ ದೂರವೇ ಇದ್ದಿದ್ದರಿಂದ ಅವನಿಗೆ ಅವಳನ್ನ ಮುಟ್ಟೋದಕ್ಕೂ ಒಂಥರ ಆಗ್ತಿದೆ. ಆದರೆ ಇವತ್ತು ನಿಜವಾದ ಹೆಂಡತಿಯಾಗಿ ಅವಳನ್ನ ಹತ್ರ ಸೇರಿಸ್ಕೊಳ್ಬೇಕು ಅಂದ್ಕೊಂಡಾಗ ಅವನ ಕೈ ಕಾಲುಗಳು ನಡುಗೋದಕ್ಕೆ ಶುರು ಮಾಡಿದ್ವು. ಅಗಸ್ತ್ಯ ನಿಧಾನವಾಗಿ ಮಂಚದ ಹತ್ರ ನಡೆದು ಬಂದ. ಅಹನ ತಲೆ ತಗ್ಸಿ ಹಾಲಿನ ಲೋಟವನ್ನು ಅವನ ಕಡೆ ಚಾಚಿದ್ಲು. ಅಗಸ್ತ್ಯ ಹಾಲಿನ ಲೋಟ ತೆಗೆದುಕೊಳ್ಳೋದಕ್ಕೆ ಹೋಗಿ ಗೊತ್ತಿಲ್ಲದೆ ಅವನ ಬೆರಳುಗಳು ಅಹನಾಳ ಮೃದುವಾದ ಕೈಗೆ ತಗಲಿದ್ವು. ಅಷ್ಟೇ, ತಗ್ಲಿದ್ದೆ ತಡ ಅಗಸ್ತ್ಯ ಒಮ್ಮೆಲೆ ಕರೆಂಟ್ ಶಾಕ್ ಹೊಡೆದ ಒಂಥರ ಗಾಬರಿ ಬಿದ್ದು ಅಮ್ಮೋ ಅನ್ನುತ್ತಾ ಒಂದು ಹಿಡಿ ಹಿಂದೆ ಜಿಗಿದು ಬಿಟ್ಟ. ಕೈಯಲ್ಲಿದ್ದ ಹಾಲಿನ ಲೋಟ ಸ್ವಲ್ಪ ಅಲ್ಲಾಡಿ ಹಾಲು ಮಂಚದ ಮೇಲೆ ಚೆಲ್ತು. ಅಹನ ಒಮ್ಮೆಲೆ ಕಂಗಾಲ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ಏನಾಯ್ತು ಅಗಸ್ತ್ಯ, ಯಾಕಾಗಿ ಜಿಗಿದ್ರಿ ಅಂತ ಗಾಬರಿಯಿಂದ ಎದ್ದು ನಿಂತಳು. ಅಗಸ್ತ್ಯ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಉಸಿರಾಡ್ತಾ ಅದು ಏನಿಲ್ಲ ಅಹನ, ನಿನ್ನ ಕೈ ತಗಲಿದ ತಕ್ಷಣ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಅಷ್ಟೇ ಅಂತ ಹಸಿ ಸುಳ್ಳು ಹೇಳ್ತಾ ತನ್ನ ಗತ್ತನ್ನು ಉಳಿಸ್ಕೊಳ್ಳೋದಕ್ಕೆ ನೋಡ್ದ. ಅಹನಾದ ತಕ್ಷಣ ಅಗಸ್ತ್ಯನ ಹಳೆ ಫೋಬಿಯಾ ನೆನಪಿಗೆ ಬಂದು ಇವನು ಬಿಸ್ನೆಸ್ನಲ್ಲಿ ಎಷ್ಟು ಜಾಣನೋ ಹುಡುಗಿಯರನ್ನು ಮುಟ್ಟೋ ವಿಷಯದಲ್ಲಿ ಅಷ್ಟೇ ಹೆದರುಪುಕ್ಲ ಎಂಬುದು ಅವಳಿಗೆ ಅರ್ಥ ಆಗಿತ್ತು. ಅವಳ ಮುಖದಲ್ಲಿ ಒಂದು ಕೀಟಲೆ ನಗು ಮೂಡಿತು. ಅವಳು ನಿಧಾನವಾಗಿ ಅವನ ಹತ್ರ ಬಂದು ಹೌದಾ ಸರ್, ಅಷ್ಟೊಂದು ವೈಬ್ರೇಷನ್, ಹಾಗಾದರೆ ಇವತ್ತು ಸಂಸಾರ ಹೇಗೆ ಮಾಡ್ತೀರಿ ಅಂತ ಕಣ್ಣು ಹೊಡೆದು ಕೇಳಿದ್ಲು. ಅಗಸ್ತ್ಯಾಗ ಮುಖ ಎಲ್ಲಿಟ್ಕೊಳ್ಬೇಕು ತಿಳಿಲಿಲ್ಲ. ಏಯ್, ಯಾರಿಗೆದ್ರಿಗೆ, ನಾನೇನು ಎದುರಲ್ಲ, ಈಗ ನೋಡು ಅಂತ ಧೈರ್ಯ ಮಾಡಿ ಹನಾಳೆ ಹೆಗಲ ಮೇಲೆ ಕೈ ಇಡೋದಕ್ಕೆ ಹೋದ. ಆದರೆ ಕೈ ಹತ್ತಿರ ಹೋಗ್ತಿದ್ದಂತೆ ಮತ್ತೆ ಅವನ ಬೆರಳುಗಳು ನಡುಗೋದಕ್ಕೆ ಶುರು ಮಾಡಿದವು. ಅವನ ಕೈಯನ್ನು ತಕ್ಷಣ ಜೇಬಿನಲ್ಲಿ ಇಟ್ಕೊಂಡ. ಅದನ್ನು ನೋಡ ಅಹನ ಜೋರಾಗಿ ನಕ್ಬಿಟ್ಲು. ಸಾಕ್ಬಿಡಿ ನಿಮ್ಮ ಧೈರ್ಯ, ಇಷ್ಟು ದಿನ ಬಿಸ್ನೆಸ್ನಲ್ಲಿ ದೊಡ್ಡ ಹೀರೋ ಥರ ಡೈಲಾಗ್ ಹೊಡಿತಿದ್ದ ಅಗಸ್ತ್ಯ ಇವರೇನಾ ಅಂತ ಕಾಲೆಳೆದ್ಲು. ಅಗಸ್ತ್ಯನ ಈಗ ಹೊರಟಾಯ್ತು. ನೋಡ ಅಹನ, ನನ್ನ ಲಘುವಾಗಿ ತಗೋಬೇಡ ಅಂತ ಹೇಳ್ತಾ ಇವತ್ತು ಹೆದರಿಕೆ ದೂರ ಮಾಡಲೇಬೇಕಂದ್ಕೊಂಡು ಒಮ್ಮೆಲೆ ಅಹನಾಳನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಅಪ್ಕೊಳ್ಳೋದಕ್ಕೆ ಹೋದ. ಅದರ ಅತಿಯಾದ ಗಾಬರಿಯಲ್ಲಿ ಅವಳನ್ನ ಅಪ್ಕೊಳ್ಳೋ ಬದಲು ಗಡಿಬಿಡಿಯಲ್ಲಿ ಅವಳನ್ನ ಎತ್ಕೊಂಡೇ ಬಿಟ್ಟ. ಅಹನ ಅಯ್ಯೋ ಅಂತ ಕಿರ್ಚ್ತಾ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅಗಸ್ತ್ಯ ಅವಳನ್ನ ಎತ್ಕೊಂಡು ರೂಮಿನ ತುಂಬೆಲ್ಲ ಒಂದು ರೌಂಡ್ ಹಾಕಿ ಕೊನೆಗೆ ಬ್ಯಾಲೆನ್ಸ್ ತಪ್ಪಿ ಇಬ್ಬರು ಒಟ್ಟಿಗೆ ಮಂಚದ ಮೇಲೆ ಬಿದ್ದರು. ಅಹನ ಕೆಳಗೆ ಮಲಗಿದ್ರೆ ಅಗಸ್ತ್ಯ ಅವಳ ಮೇಲೆ ಬಿದ್ದಿದ್ದ. ಈ ಬಾರಿ ಇಬ್ಬರ ಮುಖಗಳು ತುಂಬ ಹತ್ತಿರವಾಗಿದ್ವು. ಅಹನಾಳ ಶ್ವಾಸ ಅಗಸ್ತ್ಯನ ಮುಖಕ್ಕೆ ತಗಲ್ತಿತ್ತು. ಮಲ್ಲಿಗೆ ಹೂವಿನ ಗಮದ ನಡುವೆ ಅಗಸ್ತ್ಯನ ಮನಸ್ಸಲ್ಲಿದ್ದ ಆ ಹಳೆ ಗಾಬರಿ ಹೆದರಿಕೆ ಎಲ್ಲ ನಿಧಾನವಾಗಿ ಕರಗೋದಕ್ಕೆ ಶುರುವಾಯಿತು. ಅಹನಾಳ ಕಣ್ಣುಗಳಲ್ಲಿದ್ದ ಪ್ರೀತಿ ಅವನಿಗೊಂದು ಹೊಸ ಧೈರ್ಯ ನೀಡಿತು. ಅಹನ ಮೆಲ್ಲನೆ ಅವನ ಕೆನ್ನೆ ಮೇಲೆ ಕೈ ಇಟ್ಟು ತಾನೇ ಮುಂದಾಗ ಅವನ ಹೆದರಿಕೆಯನ್ನು ಓಗಿಸೋದಕ್ಕೆ ಮುಂದಾದ್ಲು. ಇನ್ಮೇಲೆ ಹೆದರಿಕೆ ಇಲ್ಲ ತಾನೇ ಅಗಸ್ತ್ಯ ಅಂತ ಪಿಸುಗುಟ್ಟಿದ್ಲು. ಅಗಸ್ತ್ಯ ಅವಳ ಕಣ್ಣುಗಳನ್ನೇ ನೋಡ್ತಾ ಇಲ್ಲ ಅಹನ, ನಿನ್ನ ಪ್ರೀತಿ ನನ್ನ ಹೆದರಿಕೆಯನ್ನು ಗೆದ್ದುಬಿಟ್ಟಿದೆ ಅಂತ ಹೇಳಿ ನಿಧಾನವಾಗಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟ. ಮೊದಲು ಸ್ವಲ್ಪ ತಡಬಡಾಯಿಸಿದ್ರು, ಆಮೇಲೆ ಅವನಲ್ಲೂ ಆಸೆ ಉಂಟಾಯಿತು. ಕೋಣೆಯಲ್ಲಿದ್ದ ಮಲ್ಲಿಗೆ ಹೂಗಳವರಿಬ್ಬರ ನಿಜವಾದ ಪ್ರೇಮ ಸಂಸಾರದ ಮೊದಲ ಹೆಜ್ಜೆ ಸಾಕ್ಷಿಯಾಯಿತು. ಇಬ್ಬರು ತಮ್ಮದೇ ಆದ ಪ್ರೇಮ ಲೋಕದಲ್ಲಿ ಲೀನವಾದರು. ಇದಿಷ್ಟು ನೆನಪಿಸ್ಕೊಂಡು ಅಹನ ನಗು ಶುರು ಮಾಡೋದಕ್ಕೆ ಅಗಸ್ತ್ಯ ಅವಳು ಸೊಂಟವನ್ನು ಜೋರಾಗಿ ಚಿವುಟ್ಬಿಟ್ಟ. ಯಾವಾಗಲೂ ನಮ್ಮ ಫಸ್ಟ್ ನೈಟ್ ಇಟ್ಟುಕೊಂಡು ನನ್ನ ರೇಗಿಸ್ತಿ ಅಲ್ವೇನೆ, ನೀನು ಇವತ್ತು ನೈಟ್ ಬಾ, ನಿನಗೆ ಇಡೀ ರಾತ್ರಿ ಅಳಿಸ್ತಿಲ್ಲ ಅಂದರೆ ನೋಡಿವತ್ತು ತೋರಿಸ್ತೀನಿ ನಾನು ಯಾರಂತ ನಿನಗೆ ಅಂತ ಹೇಳಿ ಅವಳ ಮೇಲೆ ಸುಳ್ಳು ಕೋಪ ಮಾಡ್ಕೊಂಡು ಮುಖ ಊದಿಸ್ಕೊಂಡು ನಿಂತ. ಅದು ನೋಡಿ ಅಹನ ನಗ್ತಾ, ಓಹೋ ನಮ್ಮ ಯಜಮಾನ್ರಿಗೆ ಕೋಪ ಬಂತಾ, ಓಕೆ ಸಾರಿ, ಇವತ್ತು ನೈಟ್ ನೀವು ಹೇಳಿದಾಗ ನಾನು ಕೇಳ್ತೀನಿ ಓಕೆ ಅಂದ್ಲು. ಅಷ್ಟೇ, ನಮ್ಮ ಹುಡುಗನ ಮುಖ ಕೆಂದಾವರಿಯಂತೆ ಅರಳ್ಬಿಡ್ತು. ಅವಳ ಕೈಯಲ್ಲಿದ್ದ ತನ್ನ ಮುದ್ದು ಮಗಳನ್ನ ಎತ್ಕೊಂಡು ಮುದ್ದಾಡ್ತಾ ನಾಮಕರಣ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ಫ್ಯಾಮಿಲಿ ಫೋಟೋಗೆ ನಿಂತು ಫೋಸ್ ಕೊಟ್ಟರು ತುಂಬ ಸಂತೋಷದಿಂದ. ಇನ್ನು ಮುಂದಿನ ಜೀವನ ತುಂಬ ಅದ್ಭುತವಾಗೋಯಿತು. ಕಲ್ಲಿನ ಹೃದಯದನಾಗಿದ್ದ ಅಗಸ್ತ್ಯ ತನ್ನ ಹೆಂಡತಿ ಮಗಳಿಗಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ. ಅವರೆಲ್ಲರ ಸುಖಕ್ಕಾಗಿ ಬದುಕ್ತಿದ್ದಾನೆ. ಇಡೀ ಕುಟುಂಬ ತುಂಬಾ ಸಂತೋಷವಾಗಿ ಜೀವನ ಸಾಗಿಸ್ತಿದೆ. ಇಲ್ಲಿಗೆ ಕತೆ ಮುಕ್ತಾಯ. ಥ್ಯಾಂಕ್ ಯು.